ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಕನ್ನಡ ಸಿನಿಮಾಗಳಿಗೆ ಈಗ OTTಯಲ್ಲೂ ಬೆಲೆ ಸಿಗ್ತಾ ಇಲ್ಲ. ಹೌದು, ಇತ್ತೀಚೆಗೆ ನಡೆದಿರುವಂತಹ ಕೆಲವು ಘಟನೆಗಳಿಂದ ಈ OTTಯಲ್ಲೂ ಕನ್ನಡ ಸಿನಿಮಾ ಓಡೋದು ತುಂಬಾ ಕಷ್ಟ ಆಗಿದೆ. ಈ ಥಿಯೇಟರ್ ಅಲ್ಲಿ ಏನ್ ಸದ್ದುಗಳನ್ನ ಮಾಡಿತ್ತು ಕನ್ನಡ ಸಿನಿಮಾಗಳು, ಅದರಲ್ಲೂ ಲೋ ಬಜೆಟ್ ಸಿನಿಮಾಗಳಾಗಿರ್ಬೋದು ಅಥವಾ ಹೈ ಬಜೆಟ್ ಸಿನಿಮಾಗಳೇ ಆಗಿರ್ಬೋದು. ಈಗ ಹೈ ಬಜೆಟ್ ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಸ್ಟಾರ್ ನಟರು ಅದರಲ್ಲಿ ಇರ್ತಾರೆ ಅಥವಾ ದೊಡ್ಡ ದೊಡ್ಡ ತಾರ ಬಳಗವೇ ಇರುತ್ತೆ. ಆದ್ರೆ ಈ ಚಿಕ್ಕ ಬಜೆಟ್ ಅಲ್ಲಿ ಮಾಡಿರೋ ಸಿನಿಮಾದಲ್ಲಿ ಹೊಸ ಪ್ರತಿಭೆಗಳಿರುತ್ತೆ, ಹೊಸ ಸ್ಟಾರ್ಸ್ ಗಳಿರ್ತಾರೆ. ಅಂತದ್ರಲ್ಲಿ ಥಿಯೇಟರ್ ಅಲ್ಲಿ ನೋಡೋದೇ ಕಷ್ಟ. ಇನ್ನು OTTಯಲ್ಲೂ ಕೂಡ ಬಂದಾಗ ಅದನ್ನ ನಿರಾಕರಿಸೋದು ಈಗ ಸಾಕಷ್ಟು ಒಂದು ಸುದ್ದಿ ಆಗ್ತಾ ಇದೆ. ಸೊ ಇಂಥದ್ದೇ ಒಂದು ವಿಚಾರ ಈಗ ಒಂದು ನಡ್ತಾ ಇದೆ. ಅಂದ್ರೆ ಈಗ OTTಯಲ್ಲಿ ರಿಲೀಸ್ ಆಗಿರುವಂತಹ ತೀರ್ಥರೂಪ ಸಮಾನ ಅಂದ್ರೆ ತೀರ್ಥರೂಪ ತಂದೆಯವರಿಗೆ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಇದು ಇನ್ ಥಿಯೇಟರ್ ಅಲ್ಲಿ ಭಾರಿ ಸದ್ದನ್ನ ಮಾಡಿತ್ತು. ಥಿಯೇಟರ್ ಅಲ್ಲೂ ಕೂಡ ಅದು ಒಂಥರ ಎಮೋಷನಲಿ ಕನೆಕ್ಟ್ ಆಗುವಂತಹ ಸಿನಿಮಾ. ಈಗ ತಂದೆಯ ಒಂದು ವಿಚಾರಕ್ಕೆ ಅಂತ ಬಂದಾಗ ತಂದೆಗೆ ಹತ್ತಿರವಾದಂತಹ ಸಿನಿಮಾಗಳು ಸಾಕಷ್ಟು ಕಡಿಮೆಯಾಗಿ ನಾವು ಕಾಣ್ತಾ ಇದೀವಿ. ಅದರಲ್ಲಿ ಇಂತಹ ಸಿನಿಮಾ ಬಂದಾಗ ಸಾಕಷ್ಟು ಅವರ ತಂದೆ ಮೇಲೆ ಪ್ರೀತಿ ಇರುವವರಿಗೆ ಆಗಿರ್ಬೋದು ಅಥವಾ ತಂದೆ ಮೇಲೆ ಗೌರವವನ್ನ ಕೊಡುವವರಿಗೆ, ಈ ತರ ತಂದೆ ಮೇಲೆ ಯಾರೆಲ್ಲ ಹೆಚ್ಚು ಅಟ್ಯಾಚ್ಮೆಂಟ್ ಅನ್ನು ಇಟ್ಕೊಂಡಿರ್ತಾರೋ ಅಂತವ್ರಿಗೆ ಈ ಸಿನಿಮಾ ತುಂಬಾ ಕನೆಕ್ಟ್ ಆಗಿರುವಂತಹ ಸಿನಿಮಾವಾಗಿತ್ತು. ಅದೇ ಸಿನಿಮಾ ಥಿಯೇಟರ್ ಅಲ್ಲಿ ಚೆನ್ನಾಗಿ ಓಡಿತ್ತು. ಥಿಯೇಟರ್ ಅಲ್ಲೂ ಕೂಡ ಅಷ್ಟೇ ಎಲ್ಲರೂ ಆ ಥಿಯೇಟರ್ ಹೊರಗೆ ಬಂದ ಮೇಲೆ ಒಂದು ಭಾವನಾತ್ಮಕವಾಗಿ ಆ ಒಂದು ಸಿನಿಮಾದ ಬಗ್ಗೆ ಮಾತಾಡೋದಾಗಿರ್ಬೋದು ಅಥವಾ ಸಿನಿಮಾದ ನೋಡಿದ ತಕ್ಷಣ ಲಾಸ್ಟ್ ಅಲ್ಲಿ ಅಳೋದಾಗಿರ್ಬೋದು. ಈ ತರ ಒಂದು ಎಮೋಷನಲಿ ಕನೆಕ್ಟ್ ಆಗಿರುವಂತಹ ಸಿನಿಮಾ OTTಯಲ್ಲಿ ಯಾಕೆ ಓಡಿಲ್ಲ ಅಂದ್ರೆ ಅಲ್ಲಿ ಹೊಸೊಬ್ರು ಇರೋ ಕಾರಣನ ಅಥವಾ OTTಯಲ್ಲಿ ನಿರ್ಮಾಪಕರಾಗಿರ್ಬೋದು ಇವರಿಗೆಲ್ಲ ಸಾಕಷ್ಟು ಅಡೆತಡೆಗಳು ಕಾಣ್ತಾನೆ ಇದೀವಿ. ಈಗ ಚಿತ್ರದಲ್ಲಿ ಯಾವುದೇ ಒಂದು ಥಿಯೇಟರ್ ಅಲ್ಲಿ ನಾವು ಸಿನಿಮಾ ನೋಡಿದಾಗ ಅಲ್ಲಿ ಒಂದು ಬಾಲ್ಕನಿಗೆ ಆಗಿರ್ಬೋದು ಅಥವಾ ಏನೇ ಒಂದು ಜನರಲ್ ಆಗಿ ಕೂತ್ಕೊಳ್ಳೋದಲ್ಲೇ ಆಗಿರ್ಬೋದು ₹200 ₹300 ಆಗಿರುತ್ತೆ. ಸೊ ಅದು ಒಂದು ವ್ಯಕ್ತಿಗೆ ಆಗಿರುತ್ತೆ. ಈಗ ಒಬ್ಬ ವ್ಯಕ್ತಿ ಬಂದು ಸಿನಿಮಾವನ್ನ ನೋಡಿದಾಗ ಆತನಿಗೆ ₹200 ಆಗಿರುತ್ತೆ. ಅದೆಲ್ಲ GST ಇದೆಲ್ಲ ಕಟ್ ಆಗಿ ₹100 ಹಾಗೆ ಒಂದು ಚಿತ್ರಕ್ಕೆ ಬರುತ್ತೆ. ಅಂದ್ರೆ ನಿರ್ಮಾಪಕರಿಗೆ ಅದು ಒದಗುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಈಗ OTTಯಲ್ಲಿ ಕೇವಲ 1 ಗಂಟೆ ಸಿನಿಮಾ ನೋಡಿದ್ರೆ ₹10 ಅಷ್ಟು ಒಂದು ನಿಗದಿ ಆಗ್ತಾ ಇದೆ. ಸೊ ಇದು ಎಲ್ಲೋ ಒಂದ್ ಕಡೆ ಕನ್ನಡ ಚಿತ್ರರಂಗಕ್ಕೆ ಅನ್ಯಾಯ ಆಗ್ತಾ ಇದೆ. ಅದರಲ್ಲೂ ಹೊಸೊಬ್ಬರ ಚಿತ್ರಕ್ಕಾಗಿರ್ಬೋದು, ಹೊಸ ನಿರ್ಮಾಣದಲ್ಲಿ ಬರುವಂತ ಚಿತ್ರಗಳಿಗೆ ಈ ತರ ಅನ್ಯಾಯ ಆಗ್ತಾ ಇದೆ. ಅದರಲ್ಲೂ ಕೂಡ 1 ಗಂಟೆ ಸಿನಿಮಾ ನೋಡಿದ್ರೆ ₹4 ಅಷ್ಟು ಮಾತ್ರ ಒಂದು ಏರಿಕೆ ಆಗುವಂತದ್ದು. ಅಂದ್ರೆ ಅದ್ರಲ್ಲೂ ಕೂಡ ಈಗ ಇಡೀ ಫ್ಯಾಮಿಲಿ ಕುತ್ಕೊಂಡು ಒಂದು ಸಿನಿಮಾವನ್ನ ನೋಡ್ತಾರೆ. ಈಗ ಮೊಬೈಲ್ ಅಲ್ಲಿ ಅಂದ್ಮೇಲೆ OTTಯಲ್ಲಿ ಅಂದ್ಮೇಲೆ ಒಂದು ಮೊಬೈಲ್ ಅಲ್ಲಿ ಇಡೀ ಚಿತ್ರವನ್ನ ಒಂದು ಫ್ಯಾಮಿಲಿ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಗಳಾಗಿರ್ಬೋದು 3-4 ಜನ ಕೂತ್ಕೊಂಡು ನೋಡಿದ್ರು 1 ಗಂಟೆ ಕೇವಲ ನೋಡಿದ್ರು ಅಲ್ಲಿ ₹4 ಅಷ್ಟು ಏರಿಕೆ ಆಗುವಂತದ್ದು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಚಿತ್ರಮಂದಿರಕ್ಕಿಂತಲೂ ಈ OTTಯಲ್ಲಿ ಸ್ವಲ್ಪ ಕುಸಿತವನ್ನ ಕಾಣ್ತಾ ಇದೆ. ಈಗಂತೂ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಕುಸಿತವನ್ನ ಕಾಣ್ತಾ ಇದೆ. ಸೊ ಇದಕ್ಕಾಗಿ ನಿರ್ಮಾಪಕರಾಗಿರ್ಬೋದು, ಈಗ ತೀರ್ಥರೂಪ ತಂದೆಯವರಿಗೆ ಆ ಸಿನಿಮಾದ ನಿರ್ಮಾಪಕರು ಕೂಡ ಇದನ್ನ ಟ್ವೀಟ್ ಮಾಡ್ಕೊಂಡಿದ್ದಾರೆ. ಜಗನ್ನಾಥ್ ಅನ್ನೋರು ಇದನ್ನ ಟ್ವೀಟ್ ಮಾಡ್ಕೊಂಡು ತಮ್ಮ ಒಂದು ಅನಿಸಿಕೆಯನ್ನಾಗಿರ್ಬೋದು, ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ನಿರ್ಮಾಪಕರ ಪರವಾಗಿ ಎಲ್ಲರೂ ನಿಲ್ಬೇಕು. ಕೇವಲ ಒಂದು ಸಿನಿಮಾ ಇಡೀ ಹೊತ್ತು ನೋಡಿದಾಗ ಅಂದ್ರೆ 2 ಗಂಟೆ ಹೊತ್ತು ನೋಡಿದಾಗ ಕೇವಲ ₹10 ನಮ್ಗೆ ಲಾಭದಷ್ಟು ಸಿಗ್ತಾ ಇದೆ. ಈಗ ಮನೆಯವರೆಲ್ಲ ಕೂತ್ಕೊಂಡು ನೋಡಿದಾಗ ಕೇವಲ ಒಂದು ₹10 ಆ ಸಿನಿಮಾಕ್ಕೆ OTTಯಲ್ಲಿ ನೋಡಿದಾಗ ಯಾಕೆ ಇಷ್ಟು ಕಡಿಮೆ? OTT ಮೇಲೆ ಬೇಸರವನ್ನ ವ್ಯಕ್ತಪಡಿಸಲಾಗಿದೆ ಇಲ್ಲಿ. ಸೊ ಹಾಗಾಗಿ ಇಡೀ ಚಿತ್ರವನ್ನ ಸಿನಿಮಾದಲ್ಲಿ ನಾವು ಏನ್ ಚಿತ್ರಮಂದಿರದಲ್ಲಿ ನೋಡಿ ಅಂತ ಎಲ್ಲರೂ ಆಶಿಸ್ತಾರೋ, ಸೊ ನಿರ್ಮಾಪಕರಿಗೆ ಕೂಡ ಇದೊಂದು ದೊಡ್ಡ ಕನಸಾಗಿರುತ್ತೆ. ಅವರ ಚಿತ್ರಗಳು ಥಿಯೇಟರ್ ಅಲ್ಲಿ ಬಂದು ಸಾಕಷ್ಟು ಕಲೆಕ್ಷನ್ ಅನ್ನ ಮಾಡಬೇಕು. ಕಲೆಕ್ಷನ್ಗಿಂತ ಅವ್ರು ಹಾಕಿರೋ ಹಣಕ್ಕೆ ಸರಿಯಾದ ಒಂದು ಮರ್ಯಾದೆ ಆಗಿರ್ಬೋದು ಅಥವಾ ಸರಿಯಾದ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ವ್ಯಕ್ತ ಆಗ್ಬೇಕು ಅನ್ನೋದು ನಿರ್ಮಾಪಕರ ಎಷ್ಟೋ ಕನಸುಗಳಾಗಿರುತ್ತೆ. ಸೊ ಆ ಕಾರಣಕ್ಕಾಗಿ ಚಿತ್ರಮಂದಿರವನ್ನ ಅಂದ್ರೆ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದ್ರೂ ಅದನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅನ್ನೋದು ಸಾಕಷ್ಟು ನಿರ್ಮಾಪಕರು ಇದನ್ನು ಕೋರಿಕೊಳ್ಳುವಂತ ವಿಷಯ. ಈಗ OTTಯಲ್ಲಿ ರಿಲೀಸ್ ಆಯ್ತು, OTTಯಲ್ಲಿ ಎಲ್ಲ ನೋಡ್ಬೋದು ಅನ್ನೋದು ಕೆಲವು ಜನಗಳ ಒಂದು ಸಜ್ಜನಿಕೆ ಆಗಿರ್ಬೋದು ಅಥವಾ ಕೆಲವು ಜನಗಳ ಒಂದು ಮನಸ್ಥಿತಿ ಕೂಡ ಆಗಿರ್ಬೋದು. ಆದ್ರೆ OTTಯಲ್ಲಿ ರಿಲೀಸ್ ಆದ್ರೂ ಕೂಡ ಅದು ನಮಗೆ ನೋಡೋಕೆ ಖುಷಿ ಸಿಗುತ್ತೆ. ಆದ್ರೆ ಅದರ ಹಿಂದೆ ಪಟ್ಟಿರುವಂತಹ ಕಷ್ಟಗಳು ನಿರ್ಮಾಪಕರಿಗಾಗಿರ್ಬೋದು, ಕ್ಯಾಮ್ರಾಮನ್ಸ್ ಗಳಿಗಾಗಿರ್ಬೋದು ಅಥವಾ ಟೆಕ್ನಿಷಿಯನ್ ಟೀಮ್ ಗಳಿಗಾಗಿರ್ಬೋದು, ಅವ್ರಿಗೆ ಲಾಭ ಸಿಗುತ್ತೆ ಇದರಿಂದ. ಸೊ ಹಾಗಾಗಿ ಈ OTTಯಿಂದ ಕನ್ನಡ ಸಿನಿಮಾಕ್ಕೆ ಒಂದು ಅನ್ಯಾಯ ಆಗಿದೆ ಅಂತಾನೆ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ. ಸೊ ಈ ಮುಖಾಂತರ ಅವರು ಕೂಡ ವೀಕ್ಷಕರನ್ನ ಕೇಳ್ಕೊಂಡಿದ್ದಾರೆ, ನಮ್ಮ ಪರವಾಗಿ ಮನವಿ ಮಾಡ್ಕೊಂಡಿದ್ದಾರೆ, ಸಿನಿಮಾವನ್ನ ನೋಡಿ OTTಯಲ್ಲಿ ನೋಡ್ಕೊಳ್ಳಿ ಅಂತ. ಬಟ್ ಆದ್ರೂ ಲಾಭ ಇಲ್ಲ. ಆದ್ರೆ ಚಿತ್ರಮಂದಿರದಲ್ಲಿ ಈಗ ಥಿಯೇಟರ್ ಅಲ್ಲಿ ಏನ್ ರಿಲೀಸ್ ಆಗುತ್ತೋ ಅಲ್ಲಿ ನೋಡಿದಾಗ್ಲೂ ಅಷ್ಟೇ ಈಗ ₹100 ಲಾಭ ಆದ್ರೂ ಕೂಡ ಅವ್ರಿಗೆ ಒಬ್ಬನಿಂದ ₹100 ಲಾಭ ಆಗ್ತಿದೆ. ಬಟ್ ಇಲ್ಲಿ ಏನಾಗ್ತಿದೆ, ಇಡೀ ಫ್ಯಾಮಿಲಿ ನೋಡಿದ್ರು ಅಲ್ಲಿ ₹4 ಅಷ್ಟು ಲಾಭ ಆಗ್ತಿಲ್ಲ ಅವರಿಗೆ. ಸೊ ಹಾಗಾಗಿ ಟ್ವೀಟ್ ಅಲ್ಲಿ ಇದನ್ನ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅವರು.